ಭಾರತದಿಂದ ಯಾವುದೇ ಕ್ಷಣದಲ್ಲಿ ಮಿಲಿಟರಿ ದಾಳಿ ಆಗುವಂತ ಸಾಧ್ಯತೆ. ಭಾರತದ ಸಿದ್ಧತೆ ನೋಡಿಗೆ ಬೆವರು ಬಿಟ್ಟಿದೆ ಪಾಕಿಸ್ತಾನ. ಯುದ್ಧ ಭೀತಿ ಇದೆ ಅಂತ ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಹೇಳ್ತಾ ಇರೋದು. LOCಯಲ್ಲಿ ಭಾರತ ಯಾವುದೇ ಸಮಯದಲ್ಲಿ ದಾಳಿ ಮಾಡಲಿದೆ ಆತಂಕ ವ್ಯಕ್ತಪಡಿಸಿದ ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್. ಪಹಲ್ಗಾಮ್ ದಾಳಿಯ ವಿಚಾರದಲ್ಲಿ ರಾಜಕೀಯ ಮಾಡ್ತಿದ್ದಾರೆ. ಇದಕ್ಕೆ ಸೂಕ್ತ ಪ್ರತ್ಯುತ್ತರ ನೀಡ್ತೇವೆ ಅಂತ ಉದ್ದಟತನವನ್ನು ಮೆರೆಯಲಾಗಿದೆ. ಈ ಖ್ವಾಜಾ ಹೋಗಿ ಬಂದು ಸುಮ್ಮನೆ ಏನೋ ಸ್ಟೇಟ್ಮೆಂಟ್ ಅನ್ನು ಕೊಡೋದು, ಭಾರತೀಯರ ಮೇಲೆ ಗೂಬೆ ಕೂರಿಸೋ ಕೆಲಸ ಮಾಡೋದು. ಈತ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ಗೆ ಇವತ್ತು ನೀರಿಲ್ಲದೆ ಪರದಾಡೋ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಸಿಂಧೂ ನದಿ ಅಡ್ಡಲಾಗಿ ನೀವೇನಾದರೂ ನಮಗೆ ಮಾಡ್ತೀರಾ ಅಂತ ಹೇಳಿದ್ರೆ, ಡ್ಯಾಮ್ ಸೃಷ್ಟಿ ಮಾಡ್ತೀರಾ ಅಂತ ಅಂದರೆ ಉಡೀಸ್ ಮಾಡಿಬಿಡ್ತೀವಿ ಅಂತ ಹೇಳಿದ್ದಕ್ಕೇನೆ ಇರೋ ಬರ ಎಲ್ಲ ಜಲಮಾರ್ಗವನ್ನು ಬಂದ್ ಮಾಡಿ ಈಗ ನೀರಿಗೆ ಪರದಾಡೋ ಪರಿಸ್ಥಿತಿ. ಈಗ ಇನ್ನೊಂದು ಉದ್ದಟತನದ ಹೇಳಿಕೆಯನ್ನು ಕೊಡಲಾಗ್ತಾ ಇದೆ. ಸೂಕ್ತ ಕ್ರಮ ಕೈಗೊಳ್ತಾರಂತೆ ಭಾರತದ ವರದಿ. ಇನ್ನೊಂದು ಕಡೆಯಲ್ಲಿ ಯುದ್ಧದ ಭೀತಿ ಅವರಲ್ಲಿ ಕಾಡ್ತಾ ಇದೆ ಅನ್ನೋದು ಕೂಡ ಅವರ ಸ್ಟೇಟ್ಮೆಂಟ್ ಮುಖಾಂತರವಾಗಿ ಗೊತ್ತಾಗ್ತಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಭಾರತ ಅಟ್ಯಾಕ್ ಮಾಡಬಹುದು ಅನ್ನೋದನ್ನು ಹೇಳ್ತಾ ಇರೋದು. ಯುದ್ಧದ ಭೀತಿ ಇದೆ ಅಂತ ಪಾಕ್ ಇದೀಗ ಹೇಳ್ತಾ ಇರೋದು. ಅಂದರೆ ಭಾರತ ಗಡಿಭಾಗದಲ್ಲಿ ಯಾವಾಗ ಬೇಕಾದರೂ ಅಟ್ಯಾಕನ್ನು ಮಾಡಬಹುದು ಅನ್ನೋದನ್ನು ಹೇಳಲಾಗ್ತಾಗಿದೆ. ಅಂದರೆ ಅವರಿಗೊಂದು ಭಯ ನಡುಕ ಶುರುವಾಗಿದೆ ಅನ್ನೋದನ್ನು ಒಪ್ಕೊಳ್ತಾ ಇದ್ದಾರೆ. ಭಾರತದ ಸಿದ್ಧತೆ ನೋಡಿನೇ ಬೆವರು ಬಿಟ್ಟಿದ್ದಾರೆ, ಬೆದರು ಹೋಗ್ಬಿಟ್ಟಿದ್ದಾರೆ, ಪತ್ರಗುಟ್ಟಿದ್ದಾರೆ. ಯಾವಾಗ ಬೇಕಾದರೂ ಯುದ್ಧ ಆಗಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಯುದ್ಧ ಮಾಡ್ತೀವಿ, ಯುದ್ಧ ಆಗತ್ತೆ, ಇದ್ಯಾವುದನ್ನು ಭಾರತ ಹೇಳ್ತಾ ಇಲ್ಲ. ತಮ್ಮ ತಯಾರಿಯನ್ನು, ತಮ್ಮ ಸಿದ್ಧತೆಯನ್ನು ಭಾರತ ಮಾಡ್ಕೊಳ್ತಾ ಇದೆ. ಆದರೆ ಯುದ್ಧ ಮಾಡೇ ಮಾಡ್ತಾರೆ ಅನ್ನುವಂಥ ರೀತಿಯಲ್ಲಿ ಇದೀಗ ಪಾಕ್ನ ರಕ್ಷಣಾ ಸಚಿವ ಹೇಳಿರೋದು. ಬಹಳ ಹಾರಾಟ ಎಲ್ಲ ಇತ್ತು. ಅದು ಹೆಂಗೆ ಯುದ್ಧ ಮಾಡಿಬಿಡ್ತಾರೆ ನಾವು ನೋಡ್ತೀವಿ, ನಾವು ಉತ್ತರ ಕೊಡ್ತೀವಿ, ಡ್ಯಾಮ್ ಉಡೀಸ್ ಮಾಡ್ತೀವಿ, ಸಿಂಧೂ ನದಿ ನೀರು ಬಿಡಲಿಲ್ಲ ಅಂದರೆ ರಕ್ತ ಹರಿಸ್ತೀವಿ, ಇನ್ನೊಂದು ಮತ್ತೊಂದು. ಆದರೆ ಭಾರತ ಯಾವಾಗ ಕೆಲವೊಂದಷ್ಟು ಕಠಿಣ ನಿರ್ಧಾರಗಳನ್ನು, ಜಲಯುದ್ಧವನ್ನು ಪ್ರಾರಂಭಿಸ್ತೋ ಈಗ ಪಾಕಿಸ್ತಾನಕ್ಕೆ ಏನು ಮಾತಾಡೋಕ್ಕೂ ಭಯ, ಆತಂಕ. ಅದರ ನಡುವೆಯೂ ಕೂಡ ಇದರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಭಾರತದವರು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದು ಯಾವುದೋ ಹೊಸದು ಸಾಕ್ಷಿ ಕೇಳ್ತಾ ಇರೋದು. ಪಹಲ್ಗಾಮ್ನ ಅಟ್ಯಾಕ್ ನಮ್ಮಿಂದನೇ ಆಯಿತು, ನಾವೇ ಮಾಡಿಸಿದ್ವಿ, ಅದಕ್ಕೆ ಕಾರಣ ನಾವೇ ಅನ್ನೋದಕ್ಕೆ ಏನು ಸಾಕ್ಷಿ ಇದೆ ಕೊಡಿ ಅಂತ ಕೇಳ್ತಿದ್ದಾರೆ. ಪುಲ್ವಾಮಾದಲ್ಲೂ ಹೀಗೆ ಆಗಿತ್ತು, ಭಾರತೀಯರು ಸಾಕ್ಷಿ ಕೊಡಲೇ ಇಲ್ಲ, ನಮ್ಮ ಮೇಲೆ ಪಿತೂರಿ ಮಾಡ್ತಾ ಇದ್ದಾರೆ, ನಮ್ಮ ಮೇಲೆ ಗೂಬೆ ಕೂರಿಸೋ ಕೆಲಸ ಮಾಡ್ತಾ ಇದ್ದಾರೆ ಭಾರತೀಯರು ಅಂತ ನಾಲಿಗೆ ಹರಿಬಿಡ್ತಾ ಇರೋದು. ಸೊ ಇದಕ್ಕೆ ತಕ್ಕ ಉತ್ತರವನ್ನು ಎದುರಿಸಬೇಕಾಗತ್ತೆ. ಭಾರತ ಕೂಡ ಎಲ್ಲದಕ್ಕೂ ತಯಾರಾಗಿದೆ.